ಗುರುಗಳೇ, ಸೃಷ್ಟಿಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಬೇಕೇ? ಉತ್ತಮ ಪ್ರಶ್ನೆ. ಪ್ರತಿಯೊಬ್ಬರ ಆಸಕ್ತಿಗಳು ಭಿನ್ನ. ಪ್ರತಿಯೊಬ್ಬರ ರೂಪ, ಗುಣ, ಸ್ವಭಾವಗಳು ವಿಭಿನ್ನ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬದುಕು, ಅವುಗಳ ಆಹಾರ, ವಿಹಾರ, ವಿವಾಹ ಭಿನ್ನ. ಈ ಜಗತ್ತಿನಲ್ಲಿರುವ ಎಲ್ಲವೂ ಭಿನ್ನವೇ, ಏಕೆಂದರೆ ಅವೆಲ್ಲವೂ ಜಗತ್ತು ಸುಲಲಿತವಾಗಿ ಸಾಗಲು ಸಹಕಾರಿ. ಮಾನವರೆಲ್ಲರೂ ಹೇಳಿದ್ದನ್ನು ಮಾತ್ರ ಮಾಡುವ ಸ್ವಭಾವದವರು ಒಂದು ಕಡೆ, ನಾಯಕನಾಗಬೇಕು ಎಂದುಕೊಂಡವರೂ ಒಂದು ಕಡೆ, ಸಲಹೆ ನೀಡ ಬಯಸುವವರು ಮತ್ತೊಂದು ಕಡೆ, ಸಲಹೆ ಕೇಳ ಬಯಸುವವರು ಇನ್ನೊಂದು ಕಡೆ, ಧೈರ್ಯ ಸಾಹಸವುಳ್ಳವರು ಇನ್ನೊಂದು ಕಡೆ, ಮಗದೊಂದು ಕಡೆ. ಕೆಲವರಿಗೆ ಜಾಸ್ತಿ, ಕೆಲವರಿಗೆ ಸುಖ ಇಲ್ಲ. ಕೆಲವರು ದುಷ್ಟರು, ಕೆಲವರು ಜ್ಞಾನಿ. ಹೀಗೆ ಕೆಲವರು ಅಜ್ಞಾನಿ, ಸಜ್ಜನರು. ಈ ಸೃಷ್ಟಿಯಲ್ಲಿ ಮಾನವರಲ್ಲಿ ಒಂದೇ ರೀತಿ ಮತ್ತೊಬ್ಬರಿಲ್ಲ. ಒಬ್ಬರ ಬೆರಳಚ್ಚು ಮತ್ತೊಬ್ಬರನ್ನು ಹೋಲುವುದಿಲ್ಲ. ಅಷ್ಟು ವಿಶೇಷವಾಗಿದೆ ಈ ಸೃಷ್ಟಿ. ಇದರ ನಿಯಮವನ್ನು ಅರಿತು ನಡೆದರೆ ಸಾಕು, ಅಲ್ಲಿ ಸುಖವಿದೆ. ಈ ಶಿಕ್ಷಣ ನಮ್ಮ ಯುವಜನಾಂಗಕ್ಕೆ ಅತಿ ಅಗತ್ಯ. ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ಈ ಶಿಕ್ಷಣದ ಅವಶ್ಯಕತೆ ಇದೆ. ಒಬ್ಬರು ಮತ್ತೊಬ್ಬರ ಸೈಕಾಲಜಿಯನ್ನು ಅರಿಯಲು ಇದರ ಅವಶ್ಯಕತೆ ಇದೆ. ಇದರ ಸೈಕಾಲಜಿಯನ್ನು ಅರಿತಾಗ ಮಾತ್ರ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬದಲಿಸಬಹುದು, ಉತ್ತಮರಾಗಬಹುದು, ಕೆಲಸವನ್ನು ಉತ್ತಮವಾಗಿ ಮಾಡಬಹುದು. ಗುರುಗಳೇ, ಸಮಾನ ನ್ಯಾಯ ಇದೆಯೇ? ಉತ್ತಮ ಪ್ರಶ್ನೆ. ಸಮಾನ ಅವಕಾಶ, ಸಮಾನ ನ್ಯಾಯ, ಸಮಾನ ವ್ಯವಸ್ಥೆ. ಅದರ ಲಾಭ ಯಾರ್ಯಾರು ಎಷ್ಟೆಷ್ಟು ಪಡೆಯುತ್ತಾರೋ ಅಷ್ಟು ಅವರಿಗೆ ಲಭ್ಯ. ಈ ಜನ್ಮದಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಇದೆ ಎನ್ನುವುದು ವಸ್ತುನಿಷ್ಠ ಅನ್ನುವಂಥ ತರ್ಕದಿಂದ ಜ್ಞಾನ ಹೇಳುತ್ತದೆ. ಪುನರ್ಜನ್ಮ ಇದೆ ಎಂದರೂ ಬಹಳಷ್ಟು ಈ ಜನ್ಮದಲ್ಲಿ ಮಾಡಿದ್ದಕ್ಕೆ ತಕ್ಕಂತೆ ಪಡೆ ಎನ್ನುತ್ತದೆ. ಕರ್ಮಾನುಸಾರ ಹೊಸ ಜನ್ಮದಲ್ಲಿ ರೂಪ ದೊರಕಬಹುದು. ನಿಯಮಗಳಿರುವಲ್ಲಿ ನೇಮಕ ಇದ್ದೇ ಇರುತ್ತಾನೆ ಎಂದ ಮೇಲೆ ಅವನು ನ್ಯಾಯಕಾರ್ಯ ಆಗಿರಲೇಬೇಕು ತಾನೆ. ಏಕೆಂದರೆ ಅವನಿಗೆ ಅನ್ಯಾಯ ಮಾಡುವ ಅವಶ್ಯಕತೆ ಏನು? ಅತಿ ಉನ್ನತವಾದ ಮತ್ತು ಯಾರೂ ತರ್ಕ ಮಾಡಲಾಗದ, ಅಂದರೆ ಅದೇ ನಿಯಮಗಳನ್ನು ರೂಪಿಸಿ ಉಳಿದೆಲ್ಲವನ್ನು ಅವರವರು ಮಾಡಿದ್ದಕ್ಕೆ ತಕ್ಕಂತೆ ಕೊಡುವುದು ಬಿಡುವುದು ಅವನ ಕೆಲಸ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸೋಷಿಯಲ್ ಜಸ್ಟಿಸ್ ಸಬ್ಜೆಕ್ಟ್ ತುಂಬ ಮುಖ್ಯ. ಈ ವಿಷಯದ ಜ್ಞಾನ ಅತಿ ಅವಶ್ಯಕವಾಗಿರುತ್ತದೆ. ಕಾರಣ ನಾಳೆ ಅವರು ಇದೇ ಸಮಾಜದಲ್ಲಿ ಬದುಕಬೇಕಾಗುತ್ತದೆ, ದುಡಿಯಬೇಕಾಗುತ್ತದೆ. ಆಗ ಅವರಿಗೆ ಈ ವ್ಯವಸ್ಥೆಯ ಬಗ್ಗೆ ತಿಳಿಯಬೇಕಾದ್ದು ಅತಿ ಅವಶ್ಯವಾಗಿರುತ್ತದೆ. ಇದೇ ಗುರುಕುಲ ಶಿಕ್ಷಣದ ವಿಶೇಷತೆ.